ಸಿದ್ದರಾಮಯ್ಯವರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸುವ ಮೂಲಕ ಅರಸೋವರು ದಾಖಲೆಯನ್ನು ದೇವರಾಜ ಅರಸೋರ ದಾಖಲೆಯನ್ನು ಮುರಿದಿರುವಂಥದ್ದು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ. ದೀರ್ಘಾವಧಿ ಆಡಳಿತ ನೀಡುವುದರ ಮೂಲಕ ಶೋಷಿತ ಸಮುದಾಯಗಳಿಗೆ ಎಲ್ಲ ವರ್ಗದ ಬಡವರಿಗೆ ಹಲವಾರು ಯೋಜನೆಗಳು ಕೊಡೋದು, ಅನ್ನರಾಮಯ್ಯ ಆಗಿ ಭಾಗ್ಯರಾಮಯ್ಯ ಆಗಿ ಇವತ್ತು ದಾಖಲೆ ರಾಮಯ್ಯ ಆಗಿದ್ದಾರೆ. ಅವರು ದೀರ್ಘಾವಧಿ ಸಿ ಎಂ ಆಗಿದ್ದಾರೆ. ಹಾಗೆ ಮುಂದೆ ಪೂರ್ಣಾವಧಿ ಸಿ ಎಂ ಆಗಿರಬೇಕು ಅಂತೇಳಿ ನಾವು ಕೂಡ ಬಯಸ್ತೇವೆ. ಕಾಂಗ್ರೆಸ್ ಹೈಕಮಾಂಡು ಈ ಕೂಡಲೇ ಪೂರ್ಣಾವಧಿ ಸಿ ಎಂ ಆಗಿ ಸಿದ್ದರಾಮಯ್ಯ ಇರ್ತದೆ ಅಂತೇಳಿ ಸ್ಪಷ್ಟನೆ ಮಾಡಬೇಕು ಅಂತೇಳಿ ನಾನು ಈ ಒತ್ತಾಯ ಮಾಡ್ತಾ ಇದ್ದೇನೆ. ಇದು ಪರವಾಗಿ ನಾವು 25ನೇ ತಾರೀಕು ಅಹಿಂದ ಸಮಾವೇಶವನ್ನು ಕೂಡ ಮೈಸೂರಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅವರದ್ದು ದೀರ್ಘಾವಧಿ ಸಿ ಎಂ ದಾಖಲೆ ಮಾಡ್ದಂಗೆ ಪೂರ್ಣಾವಧಿ ಸಿ ಎಂ ಆಗಿ ಕೂಡ ದಾಖಲೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸರಿ, ಇವತ್ತಿನ ಕಾರ್ಯಕ್ರಮ ಇವತ್ತು ಏನು ಮಾಡ್ತಾರೆ? ಇವತ್ತು ಸಾಹೇಬರು ಚರಿತ್ರೆ ಸೃಷ್ಟಿ ಮಾಡಿರುವಂಥ ದಿನ ಅಂತೇಳಿ ಇವತ್ತು ನಾಟಿ ಕೋಳಿ ಬಿರಿಯಾನಿಯನ್ನು ಜನಕ್ಕೆ ವಿತರಣೆ ಮಾಡೋದ್ರ ಮೂಲಕ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅವರಿಗೆ ನಾಟಿ ಕೋಳಿ ಅಂದರೆ ಭಾಳ ಪ್ರಿಯ. ಆ ಕಾರಣಕ್ಕಾಗಿ ಇವತ್ತು ನಾಟಿ ಕೋಳಿ ಬಿರಿಯಾನಿಯನ್ನು ಜನಕ್ಕೆ ಹಂಚೋದ್ರ ಮೂಲಕ ಒಂದು ವಿಶೇಷವಾದಂಥ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ.